Hello students, welcome back to PS Chem Academy. So students, you already successfully completed your board exams. So then next step ಏನಪ್ಪಾ ಅಂತಂದ್ರೆ you should prepare well for your upcoming KCET ಮತ್ತೆ NEET exams ಗೆ ಪ್ರಿಪೇರ್ ಆಗಬೇಕಾಗ್ತದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತದ KCET NEET exams ಏನು ಇಂಪಾರ್ಟೆನ್ಸ್ ಅದ ಅಂತ ಹೇಳಿ. ಸೊ ನಿಮಗೆ ಒಂದು ರೆಪ್ಯೂಟೆಡ್ ಗುಡ್ ಕಾಲೇಜಲ್ಲಿ ಸೀಟ್ ಸಿಗಬೇಕಪ್ಪ ಅಂತ ಹೇಳಿದರೆ ಅಡ್ಮಿಷನ್ ಆಗಬೇಕಪ್ಪ ಅಂತ ಹೇಳಿದರೆ ಸೊ ಯು ಶುಡ್ ಗೆಟ್ ದ ಗುಡ್ ರ್ಯಾಂಕ್ ಇನ್ KCET ಆಸ್ ವೆಲ್ ಆಸ್ ದಿ ನೀಟ್ ಎಕ್ಸಾಮ್ಸ್. ಸೊ ಆ್ಯಸ್ ಪರ್ ಯುವರ್ ಗೋಲ್ಸ್, ಇಂಜಿನಿಯರಿಂಗ್ ಹೋಗ್ಬೇಕಾ, ನೀಟ್ ಎಕ್ಸಾಮಿಗೆ ಮೆಡಿಕಲಿಗೆ ಹೋಗ್ಬೇಕಾ ಅಂತೇಳಿ. ಸೊ ಈಗ ಇದು ಗುಡ್ ರ್ಯಾಂಕಿಂಗ್ ತೊಗೋಬೇಕು ಅಂತ ಹೇಳಿದರೆ ಸೊ ಫಸ್ಟ್ ಯು ಶುಡ್ ಸ್ಟಡಿ ವೆಲ್. ಆ ಸ್ಟಡಿ ಮಾಡಬೇಕು ಅಂತ ಹೇಳಿದರೆ ಸೊ ಸಬ್ಜೆಕ್ಟ್ ವೈಸ್ ಏನೇನು ಅನಾಲಿಸಿಸ್ ಅದಲ್ಲ, ಸೊ ಫಾರ್ ಎಕ್ಸಾಂಪಲ್ ಚಾಪ್ಟರ್ ವೈಸ್ ಅನಾಲಿಸಿಸ್ ಅದಿರ್ಬೋದು, ಬ್ರಾಂಚ್ ವೈಸ್ ಅನಾಲಿಸಿಸ್ ಇರ್ಬೋದು. ದಟ್ ಅನಾಲಿಸಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಗೆಟ್ ಆರ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯುವರ್ NEET as well as the KCET exams. So in this video I am going to give you the chapter wise marks distribution of KCET exams. ಸೊ ಈಗ ಹಿಂದಿನ ವರ್ಷದ ಅರೌಂಡ್ ಒಂದು 8 years 7 years ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಸೊ ಅದರಲ್ಲಿ ಎಷ್ಟು ಮಾರ್ಕ್ಸ್ ಬಂದವು, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸೊ ನಮಗಿಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಅದ ನೋಡಿ. ಸೊ ಇನ್ ದಿಸ್ ಫಿಸಿಕಲ್ ಕೆಮಿಸ್ಟ್ರಿ ನಾನು ಏನು ಮಾಡಿದ್ದೇನಪ್ಪ ಅಂತ ಹೇಳಿದರೆ ಪೂರಾ ಎಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಆಫ್ ಫಸ್ಟ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ PUC ನಾನು ಇಲ್ಲಿ ತೊಗೊಂಡಿದ್ದೇನೆ. ಫಸ್ಟ್ PUC ಮತ್ತು ಸೆಕೆಂಡ್ PUC ಎಲ್ಲ ಚಾಪ್ಟರ್ಸು ಇಲ್ಲಿದ್ದಾವೆ. ಸೊ ಅಂಡರ್ ದಟ್ ದ ಫಸ್ಟ್ ಚಾಪ್ಟರ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಇದು ಫಸ್ಟ್ PUC ಇಂದ ಇರ್ತದೆ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಬೇಸಿಕ್. ಸೊ ಎವ್ರಿ ಇಯರ್ ಒನ್ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾರೆ. So then in the structure of atom also you are going to get the 1 or 2 questions. In thermodynamics also see, so I took 2017 to 2024. Here also the same thing, one question other. Then equilibrium is most important topic here. Two questions, you may get two questions, right? Okay. So then in second PUC ಅಲ್ಲಿ 3 physical chapters ಇದಾವೆ. ಅದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತದ KCET ಎಕ್ಸಾಮ್ ಅಂದರೆ ಸೆಕೆಂಡ್ PUCದೆ ಮ್ಯಾಕ್ಸಿಮಮ್ ಅಂದರೆ ಪರ್ಸೆಂಟೇಜ್ ಅದನ್ನೇ ಕೊಡ್ತಾರೆ. ಅರೌಂಡ್ 60 to 70% ಸೆಕೆಂಡ್ PUC ಸಿಲೆಬಸ್ ಮೇಲೆ ಫೋಕಸ್ ಇರ್ತದೆ ನೋಡಿ. ಈಗ ಸೊ ದೀಸ್ 3 ಚಾಪ್ಟರ್ಸ್ ಆರ್ ಫ್ರಮ್ ಸೆಕೆಂಡ್ PUC. ಕ್ವಶನ್ಸ್ ನೋಡಿ ಎಷ್ಟು ಅದಾವು, ಈಚ್ ಚಾಪ್ಟರ್ 3 4 3 3 ಹಿಂಗೆ ಮ್ಯಾಕ್ಸಿಮಮ್. ಮತ್ತೆ ನೋಡಿ 2024 5 ಕ್ವಶನ್ಸ್ ಕೇಳಿಬಿಟ್ರು. ಸೊ ಹಂಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲೂ 3, ಕೆಮಿಕಲ್ ಕೈನೆಟಿಕ್ಸಲ್ಲೂ 3. ಸೊ ಅಂದರೆ ನಿಮಗೆ ಈಗ ಏನು ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದರೆ ಸೆಕೆಂಡ್ PUC ಚಾಪ್ಟರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಸೆಕೆಂಡ್ PUC ಚಾಪ್ಟರ್ಸ್ ಅರ್ಥ ಆಗಬೇಕಂತ ಹೇಳಿದ್ರೆ ಫಸ್ಟ್ PUC ಚಾಪ್ಟರ್ ಬೇಸಿಕ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫ್ರಮ್ ದಿಸ್ ಅನಾಲಿಸಿಸ್ ಸೊ ಐ ಕ್ಯಾನ್ ಟೆಲ್ ಯು ದೇರ್ ಆರ್ ಸಮ್ ಡೂ ಆರ್ ಡೈ ಚಾಪ್ಟರ್ಸ್. ಸರ್ ಡೂ ಆರ್ ಡೈ ಚಾಪ್ಟರ್ಸ್ ಅಂದರೆ ನೆನ್ಪಿಟ್ಕೊಳ್ರಿ. ಸೊ ಈ ಮೂರಂತೂ ನಿಮ್ಗೆ ಮಿಸ್ ಮಾಡೋ ಚಾನ್ಸಸ್ ಇರಲ್ಲ. ಯು ಶುಡ್ ಸ್ಟಡಿ ವೆಲ್ ದೀಸ್ 3. So the next one, what it is, equilibrium, right? And structure of atom, thermodynamics ಆಗ್ಬೋದು. ನಾನು ಡೂ ಆರ್ ಡೈ ಚಾಪ್ಟರ್ಸ್ ಅಂತಂದರೆ ಇವು ಮೂರಂತೂ ಕಂಪಲ್ಸರಿ ಮಾಡಬೇಕು. ದೆನ್ ಇಕ್ವಿಲಿಬ್ರಿಯಮ್, ಈ 4 ಅಂತೂ ಕಂಪಲ್ಸರಿ ಅಂದರೆ ಕಂಪಲ್ಸರಿ ಇರಬೇಕು. ಸೊ ನೆಕ್ಸ್ಟ್ ಒನ್ ಏನು ಮಾಡಬೇಕು, ಇದು ಪರ್ಫೆಕ್ಟ್ ಆದಮೇಲೆ ದೆನ್ ಯು ಗೋ ಫಾರ್ ದಿ ಥರ್ಮೋಡೈನಮಿಕ್ಸ್, ಸ್ಟ್ರಕ್ಚರ್ ಆಫ್ ಅಟಮ್, ಸಮ್ ಬೇಸಿಕ್. ಆಮೇಲೆ ಇಲ್ಲಿ ಇದೇ ಚಾಪ್ಟರು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಅಂತ ಹೇಳಿಕ್ಕಾಗಲ್ಲ. ಯಾಕಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ರಷ್ಟೇ ನೆಕ್ಸ್ಟ್ ನಿಮಗೆ ಇದೆಲ್ಲ ಅರ್ಥ ಆಗ್ತದೆ, ರೈಟ್? ಸೊ ಬಟ್ ದೇರ್ ಆರ್ ಸಮ್ ಚಾಪ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಇಕ್ವಿಲಿಬ್ರಿಯಮ್ ಇರ್ಬೋದು, ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸು, thermodynamics ಇರ್ಬೋದು. ಲೈಕ್ ದಟ್ ದೇರ್ ಆರ್ ಸಮ್ ಕ್ವಶನ್. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದಿ ಫಿಸಿಕಲ್ ಕೆಮಿಸ್ಟ್ರಿ. ದೆನ್ ವಿ ಗೋ ಫಾರ್ ದಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೋಡಿ, ನಿಮ್ಮ ಫಸ್ಟ್ PUC ಸೆಕೆಂಡ್ PUC ತೊಗೊಂಡ್ರೆ ಇರೋದು ಟೋಟಲ್ ಓನ್ಲಿ 5 ಚಾಪ್ಟರ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಷ್ಟ ಇದಾವೆ, 5 ಚಾಪ್ಟರ್ಸ್ ಇದಾವೆ. 5 ಚಾಪ್ಟರ್ಸಲ್ಲಿ 2 ಚಾಪ್ಟರ್ಸು ಯಾವುದರಿಂದ, ಸೆಕೆಂಡ್ PUCಯಿಂದ. ಇನ್ನು ಉಳಿದಿದ್ದ ಚಾಪ್ಟರ್ಸ್ ಏನದವಲ್ಲ ಈ 3 ಚಾಪ್ಟರ್ಸು ಫಸ್ಟ್ PUCಯಿಂದ ಇರ್ತಾವೆ. ಆಮೇಲೆ ನೆನ್ಪಿಟ್ಕೊಳ್ರಿ, ಈ ಇನ್ಆರ್ಗ್ಯಾನಿಕಲ್ಲಿ ಅಂದರೆ ಸ್ಕೋರಿಂಗ್ ಒಂಥರ ಇದು, ಸ್ಕೋರ್ ಮಾಡಲಿಕ್ಕೆ ಭಾಳ ಈಸಿ. ಅಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಲೈನ್ ಟು ಲೈನ್ ಓದ್ಬಿಟ್ರೆ ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಔಟ್ ಆಫ್ ಔಟ್ ಮಾರ್ಕ್ಸ್ ಫ್ರಮ್ ದಿ ಇನ್ಆರ್ಗ್ಯಾನಿಕ್ ಬ್ರಾಂಚ್. ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಪಿರಿಯಾಡಿಸಿಟಿ. ಇದರಲ್ಲಿ ನೋಡಿ ಎವ್ರಿ ಇಯರ್ ಆಲ್ಮೋಸ್ಟ್ 2 ಅಂದರೆ 1 to 2 ಕ್ವಶನ್ಸ್ ಕೇಳಿದ್ದಾರೆ ಇಲ್ಲಿ. ಎವ್ರಿ ಅನಾಲಿಸಿಸ್ ಅದ ಇಲ್ಲಿ. ನೆಕ್ಸ್ಟ್ ಇಫ್ ಯು ಟೇಕ್ ದಿ ಕೆಮಿಕಲ್ ಬಾಂಡಿಂಗ್ ನೋಡಿ
3 2 1 1 3 questions. So this is the first PUC. As per the first PUC, so this chemical bonding ಒಂಥರ heart of the inorganic chapter ಇದ್ದಂಗೆ. ಸೊ ಇದನ್ನ ಕಂಪಲ್ಸರಿ ನೀವು ಕ್ವಶನ್ಸ್ ಮಾಡಲೇಬೇಕಾಗ್ತದೆ. ಆ್ಯಂಡ್ ಈ this year you may accept 3 to 4 questions from the chemical bonding. Redox reaction ಇಂದ ಅಷ್ಟೇ 2 or 1 questions ಬಂದೇ ಬರ್ತದೆ. And you should remember from D and A block elements coordination compounds, so sometimes 2 to 3 questions ಅಥವಾ 4 questions ಬರ್ಬೋದು. ಬಟ್ 2024 ಅಲ್ಲಿ ಸೊ ಎಷ್ಟು ಕ್ವಶನ್ಸ್ ಬಂದಿದ್ದಾವಪ್ಪ? 3. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ರಿ, ಈ 2017 ಇಂದ ಹಿಡಿದು ಈ 2022ವರೆಗೂ ಸಿಲೆಬಸ್ ಜಾಸ್ತಿ ಇತ್ತಲ್ಲಿ ನಮಗೆ ಇಲ್ಲಿ. ಸಾರಿ 2020, ಎಸ್ 2022 ಇಂದ ಸಿಲೆಬಸ್ ಸ್ವಲ್ಪ ರೆಡ್ಯೂಸ್ ಆಯಿತು. ಸಾರಿ 2023 ಇಂದ ಸಿಲೆಬಸ್ ರೆಡ್ಯೂಸ್ ಆಗ್ತಾ ಹೋಯ್ತದೆ. ರೈಟ್, ಓಕೆ. ಸೊ ಇದು ಇನ್ಆರ್ಗ್ಯಾನಿಕಲ್ಲಿ. ಆದರೆ ನೆಕ್ಸ್ಟ್ ಒನ್ ಆರ್ಗ್ಯಾನಿಕ್. ಸೊ ಆರ್ಗ್ಯಾನಿಕಲ್ಲಿ ಟೋಟಲ್ 7 ಚಾಪ್ಟರ್ಸ್ ಇದಾವೆ. ನೆನ್ಪಿಟ್ಕೊಳ್ರಿ, ನಾನು ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡನ್ನೂ ತೊಗೊಂಡು ಹೇಳ್ತಿದ್ದೇನೆ. ಸೊ ಈ 7 ಚಾಪ್ಟರ್ಸಲ್ಲಿ ಈ ಸೆಕೆಂಡ್ PUC ಚಾಪ್ಟರ್ಸ್ ಅಂತೂ ಎಲ್ಲವೂ ಇಂಪಾರ್ಟೆಂಟ್ ಇದಾವೆ. ಯಾಕಂದರೆ ಎಲ್ಲದರಲ್ಲೂ 2 ಕ್ವಶನ್ಸು 4 ಕ್ವಶನ್ಸು 3 ಕ್ವಶನ್ಸ್ ಬಂದೇ ಬಂದಾವೆ ಇಲ್ಲಿ. ಆ್ಯಂಡ್ ಯು ಶುಡ್ ರಿಮೆಂಬರ್, ಇವು 4-5 ಚಾಪ್ಟರ್ಸ್ ಅರ್ಥ ಆಗಬೇಕಂದ್ರೆ ಇವೆರಡನ್ನು ಸ್ವಲ್ಪ ನೀವು ಓದಲೇಬೇಕಾಗ್ತದೆ. ಬೇಸಿಕ್ಸ್ ಇದಾವೆ, ಅರ್ಥ ಆಯ್ತಾ? ಆಮೇಲೆ ಇದೇನು GOC ಅದಲ್ಲ, ಈ ಚಾಪ್ಟರ್ಸ್ ಮೇಲ್ಗಡೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ನ ನಿಮ್ಗೆ ಇಲ್ಲಿ ಕೇಳ್ಬೋದು. ಇದು ಬರೀ ಲೆಸ್ ವೇಟೇಜ್ ಅದ ಅಂತ ಯಾರೂ ನೆಗ್ಲೆಕ್ಟ್ ಮಾಡೋದು ನೆಸೆಸಿಟಿ ಇರಲ್ಲ. ಬಿಕಾಸ್ ಸೊ ಇದು ಅರ್ಥ ಆಯ್ತು ಅಂತಂದರೆ ಉಳಿದಿದ್ದೆಲ್ಲ ಚಾಪ್ಟರ್ಸು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತಾವೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಯು ಶುಡ್ ರಿಮೆಂಬರ್, ಸೊ ದೀಸ್ ಸೆಕೆಂಡ್ PUC ಚಾಪ್ಟರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ದೆನ್ ವಿ ಹ್ಯಾವ್ ದಿಸ್ ಸೆಕೆಂಡ್ PUC ಚಾಪ್ಟರ್, ಫಸ್ಟ್ PUC ಚಾಪ್ಟರ್ಸ್. ಸೊ ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಆಯಿತು. ಸೊ ನೋಡಿ 2017 18 20 23. ಸೊ ಈ ಥರ ಅನಾಲಿಸಿಸ್ ಇದೆ, ಇದನ್ನು ನೋಡ್ಕೊಳ್ರಿ, ಅನಾಲಿಸಿಸ್ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಒನ್, ಸರ್ ಇದೆಲ್ಲ ಆಯಿತು. ಈ 2025 ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ನಾವು ಒಂದು 17 to 20 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 5 ಚಾಪ್ಟರ್ಸ್ ಮೇಲೆ ಒಂದು 17ರಿಂದ 20 ಕ್ವಶನ್ಸ್ ಬರ್ಬೋದು. ಆರ್ಗ್ಯಾನಿಕ್ ಟೋಟಲ್ 7 ಚಾಪ್ಟರ್ಸ್ ಇದಾವ, ಅದರಿಂದ 20ರಿಂದ ಒಂದು 25 ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಒಂದು 20ರಿಂದ 25 ಕ್ವಶನ್ಸ್ ಬರ್ಬೋದು. ಆಮೇಲೆ ನಿಮ್ಗೆ ಏನು ಮಾಡಿದ್ರು, ಬೇರೆ ಒಂದು ಎಕ್ಸ್ಟ್ರಾ ಸಿಲೆಬಸ್ ಆ್ಯಡ್ ಮಾಡಿದ್ರು, ಏನದು ಪ್ರಾಕ್ಟಿಕಲ್ ಸಂಬಂಧಿಸಿತ್ತು. ಅದರಿಂದ ನಿಮಗೆ 2 to 3 ಕ್ವಶನ್ಸ್ ಮಾಡ್ಬೋದು. ಸೊ ಇದು ಪ್ರಾಕ್ಟಿಕಲ್ ಸಿಲೆಬಸ್ ಏನೇನದ ಅಂತ ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಬ್ರಾಂಚ್ ವೈಸ್, ಫಿಸಿಕಲ್ಲು, ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ಕು, ಪ್ರಾಕ್ಟಿಕಲ್ ಆಯಿತು. ಸೊ ಇದನ್ನು ನಾನು ಏನೇನು ಮಾಡ್ತೀನಿ, ಚಾಪ್ಟರ್ ವೈಸ್ ಎಕ್ಸ್ಪೆಕ್ಟೇಷನ್ ನೋಡೀನಿ. ಎಕ್ಸ್ಪೆಕ್ಟೆಡ್ ವಾಟ್ ಇಟ್ ಈಸ್ ವೇಟೇಜ್, ಇದು ವೇರಿ ಆಗ್ಬೋದಾ ನಂಬರ್. ನಾನು ಹಾಗೆ ನಂದು ಅಸಂಪ್ಷನ್ಸ್, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ನೀವೆಲ್ಲ ಈಗ ಇಯರ್ ವೈಸ್ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಯು ಮೇ ಗೆಟ್ 1 to 2 ಕ್ವಶನ್ಸ್. ಸ್ಟ್ರಕ್ಚರ್ ಆಫ್ ಅಟಮಿಂದನೂ 1 to 2 ಕ್ವಶನ್ಸ್, ಥರ್ಮೋಡೈನಮಿಕ್ಸ್ 1 to 2 ಕ್ವಶನ್ಸ್, ಈಕ್ವಿಲಿಬ್ರಿಯಮ್ 2 to 3 ಕ್ವಶನ್ಸ್. ನೋಡಿ ಸೊಲ್ಯೂಷನಿಂದ 4ರಿಂದ 5, ನಾನು ಅದೇ ಹೇಳಿದ್ನಲ್ಲ, ದೀಸ್ 3 ಚಾಪ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಇಯರ್ ಅಂದರೆ ನೆಕ್ಸ್ಟ್ ಮಂತ್ ಏನು ನಿಮ್ದು ಎಕ್ಸಾಮ್ ಅದಲ್ಲ, ಅದಕ್ಕೆ ಇಷ್ಟು ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಿಂದ ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಸೊ ಲೈಕ್ ದಟ್ ಫ್ರಮ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಪಿರಿಯಾಡಿಸಿಟಿಯಿಂದ 1ರಿಂದ 2 ಕ್ವಶನ್ಸ್ ಫಿಕ್ಸ್ ಬಂದೇ ಬರ್ತದೆ. ಕೆಮಿಕಲ್ ಬಾಂಡಿಂಗ್ ಅಂತೂ 3 to 4 ಕ್ವಶನ್ಸ್. ರೆಡಾಕ್ಸ್ ರಿಯಾಕ್ಷನಿಂದ 1ರಿಂದ 2 ಕ್ವಶನ್ಸ್ ಬರ್ತದೆ. D and A ಬ್ಲಾಕ್ ಎಲಿಮೆಂಟ್ಸ್ 4 to 5 ಕ್ವಶನ್ಸ್. ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಿಂದ 4 to 5 ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತದೆ. ಯಾವ್ದು ಇಂಪಾರ್ಟೆಂಟ್ ಅದಲ್ಲ ಅದನ್ನು ನೀಟಾಗಿ NCERT ಟೆಕ್ಸ್ಟ್ ಬುಕ್ ಓದಿ PYQ ಸಾಲ್ವ್ ಮಾಡಿದರೆ ಆರಾಮ್ಸೆ ಯು ಕ್ಯಾನ್ ಸ್ಕೋರ್. ದೆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 7 ಚಾಪ್ಟರ್ಸಿಂದನೂ ನೋಡಿ, GOCಯಿಂದ 1 to 2 ಕ್ವಶನ್ಸ್ ಬರ್ಬೋದು. ಹೈಡ್ರೋಕಾರ್ಬನ್ಸ್ 2 to 3, ಹ್ಯಾಲೋರ್ಕಿನ್ಸ್ ಹ್ಯಾಲೋರಿನ್ಸ್ 3 to 4, ಹಿಂಗೆ ನೋಡಿ. ಅಲ್ಕೋಹಾಲ್ಸು, ಫಿನಾಲ್ಸು, ಅಮೈನ್ಸು, ಬಯೋಮಾಲಿಕ್ಯೂಲ್ಸಿಂದ 3 to 4. ಯಾಕಂದರೆ ಈಗ ಸಿಲೆಬಸ್ ರೆಡ್ಯೂಸ್ ಆಯ್ತಲ್ಲ, ಕ್ವಶನ್ಸ್ನ ಇಲ್ಲೇ ಮ್ಯಾಕ್ಸಿಮಮ್ ಎಲ್ಲ ಚಾಪ್ಟರ್ ಟೋಟಲ್ ಇರೋದು 19 ಚಾಪ್ಟರ್, ಅದರಲ್ಲೇ ಮ್ಯಾಕ್ಸಿಮಮ್ ತೆಗಿತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್, ಈಗ ನಾನೇನು ಹೇಳಿದೆ ನ್ಯೂಲಿ ಆ್ಯಡೆಡ್ ಸಿಲೆಬಸ್ ಅಂತ, ಅದು ಪ್ರಾಕ್ಟಿಕಲಿಗೆ ಸಂಬಂಧಿಸಿದ್ದು. ಸೊ ಈ ಪ್ರಾಕ್ಟಿಕಲಿಗೆಲ್ಲಿ ಏನೇನು ಕೇಳಬಹುದು, ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ಈಗ ಡಿಟೆಕ್ಷನ್ ಆಫ್ ಎಕ್ಸ್ಟ್ರಾ ಎಲಿಮೆಂಟ್, ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಇದು ಆಲ್ರೆಡಿ ನೀವು ಫಸ್ಟ್ PUC GOCಯಲ್ಲಿ ಓದಿರ್ತೀರಿ.
ಅದನ್ನು ಸ್ವಲ್ಪ ರಿವೈಸ್ ಮಾಡ್ಕೊಂಡ್ರೆ ಹೆಂಗಂದ್ರೂ ಜಿಒಸಿ ಓದ್ತಿರ್ತೀರಿ, ಅದ್ರ ಜೊತೆ ಇದನ್ನು ಓದ್ತೀರಿ ನೀವು, ಇದ್ರ ಮ್ಯಾಗ ಸ್ವಲ್ಪ ಫೋಕಸ್ ಮಾಡಿದರೆ ಯು ಕ್ಯಾನ್ ಕರೆಕ್ಟ್ ದ ಕ್ವಶನ್ಸ್. ಏನು ಕ್ವಶನ್ಸ್ ಕೇಳಿದ ಆನ್ಸರ್ ಈಸಿಲಿ ಮಾಡ್ಬೋದು. ನೆಕ್ಸ್ಟ್ ಡಿಟೆಕ್ಷನ್ ಆಫ್ ಫಾಲೋವಿಂಗ್ ಗ್ರೂಪ್ಸ್. ಇದನ್ನು ನೀವು ಆಲ್ರೆಡಿ ಇದ್ರಾಗ ಓದಿದ್ದೀರಿ, ಪ್ರಾಕ್ಟಿಕಲಲ್ಲಿ ಚಾರ್ಟ್ ಇತ್ತು ಅದನ್ನು ಓದಿದ್ದೀರಿ. ಸೊ ಅದನ್ನು ಸ್ವಲ್ಪ ರಿವೈಸ್ ಮಾಡಿಕೊಡ್ರಿ. ಆಮೇಲೆ ಇದು ಎಲ್ಲ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲೈಡ್ಸ್ ಇದರಲ್ಲಿ ಆಲ್ರೆಡಿ ಬಂದಿರ್ತದೆ. ನೆಕ್ಸ್ಟ್ ದ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್, ನೆಕ್ಸ್ಟ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಇದನ್ನು ನೀವೇನು ಮಾಡ್ಬೇಕಪ್ಪ ಅಂತ ಹೇಳಿದರೆ NCERTದು ಒಂದು ಬುಕ್ ಅದ, ಯಾವುದು ಪ್ರಾಕ್ಟಿಕಲ್ ಬುಕ್ ಅದ, ಅದನ್ನು ಚೂರು ಓದ್ಕೊಳ್ರಿ. NCERT ಪ್ರಾಕ್ಟಿಕಲ್ ಬುಕ್. ಆ್ಯಂಡ್ ಎನಿಹೌ ನೀವು ಆಲ್ರೆಡಿ ಇವನ್ನೆಲ್ಲ ನಿಮ್ಮ ಜರ್ನಲಲ್ಲಿ ಬರ್ದಿರ್ತೀರಿ. ಸೊ ಯಾಕಂದರೆ ನಿಮ್ಗೆ ಅರೌಂಡ್ 20 to 23 ಎಕ್ಸ್ಪೆರಿಮೆಂಟ್ ಬರೀಲೇಬೇಕಂತ ಹೇಳಿದರು ಪ್ರಾಕ್ಟಿಕಲಲ್ಲಿ. ಇದನ್ನು ಆಲ್ರೆಡಿ ಬರ್ದಿರ್ತೀನಿ. ಸೊ ಅದನ್ನು ಸ್ವಲ್ಪ ಕನ್ನಡಿಸ್ಕೊಟ್ರಿ. ನೆಕ್ಸ್ಟ್ ದ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ದಿ ಟೈಟ್ರಿಮೆಟ್ರಿ. ಟೈಟ್ರೇಷನ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ. ಇದರಲ್ಲಿ ನಿಮಗೆ ರಿಯಾಕ್ಷನ್ಸ್, ರೆಡಾಕ್ಸ್ ರಿಯಾಕ್ಷನ್ಸ್ ಬರ್ದಿರ್ತೀರಿ, ಅದು ಗೊತ್ತಿರ್ತದೆ, ರೈಟ್. ನೆಕ್ಸ್ಟ್ ಕೆಮಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಡಿಟೆಕ್ಷನ್ಸ್ ಆಫ್ ಸಾಲ್ಟ್ ಅನಾಲಿಸಿಸ್ ಆಲ್ರೆಡಿ ಮಾಡಿರಿ. ಯಾವ ಗ್ರೂಪಲ್ಲಿ ಯಾವ ರ್ಯಾಡಿಕಲ್ ಅದ, ಆ್ಯಸಿಡ್ ರ್ಯಾಡಿಕಲ್ ಯಾವುದು, ಬೇಸಿಕ್ ರ್ಯಾಡಿಕಲ್ ಯಾವುದು, ಗ್ರೂಪ್ ರೀಜೆಂಟ್ ಯಾವುದು, ಇದನ್ನು ನೋಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಿ ಕ್ವಶನ್ಸ್. ನೆಕ್ಸ್ಟ್ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿ ಫಾಲೋವಿಂಗ್ ಎಕ್ಸ್ಪೆರಿಮೆಂಟ್. ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ CuSO4 ಅದ, ನ್ಯೂಟ್ರಲೈಸೇಷನ್ ಅದ. ಇವೆಲ್ಲ ನಿಮ್ಮ ಲ್ಯಾಬ್ ಪ್ರಾಕ್ಟಿಕಲ್ ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಾರೆ. ಇನ್ ಕೇಸ್ ಇಲ್ಲಪ್ಪ ಅಂತ ಹೇಳಿದರೆ, ಸೊ ಆಬ್ವಿಯಸ್ಲಿ ನಮ್ಮ ಧಾರವಾಡ ಡಿಸ್ಟ್ರಿಕ್ನವ್ರು ಆಲ್ಮೋಸ್ಟ್ ಎಲ್ಲ ಸೇಮ್ ಮ್ಯಾನ್ಯುವಲ್ ಯೂಸ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಇವೆಲ್ಲ ನಮ್ಮ ಮ್ಯಾನ್ಯುವಲಲ್ಲೇ ಇದ್ದಾವೆ. ಸೊ ಇನ್ ಕೇಸ್ ಬೇರೆದವ್ರು ಯಾರು ಇದ್ದರೆ ಅವ್ರ ಕಡೆ ಇಲ್ಲಪ್ಪ ನಮ್ಮ ಮ್ಯಾನ್ಯುವಲಲ್ಲಿ ಇಲ್ಲೇ ಇಲ್ಲ ಅಂತಂದರೆ, ಸೊ ಯು ಕ್ಯಾನ್ ಗೋ ಥ್ರೂ ದಿ NCERT ಪ್ರಾಕ್ಟಿಕಲ್ ಬುಕ್. ನಾನು ಅದೇ ಹೇಳ್ತೇನೆ. ಸೊ ಇವೊಂದು ನಿಮ್ಮ ಕಡೆ ಪ್ರಾಕ್ಟಿಕಲ್ ಮ್ಯಾನ್ಯುವಲ್ ಇದ್ದರೂ ಕೂಡ, ಸೊ ಟೈಮ್ ಇದ್ದರೆ ಯು ಕ್ಯಾನ್ ಗೋ ಥ್ರೂ ದಿ NCERT ಟೆಕ್ಸ್ಟ್ ಬುಕ್. NCERT ಪ್ರಾಕ್ಟಿಕಲ್ ಟೆಕ್ಸ್ಟ್ ಬುಕ್ ಅಂತ ಅದ. ನಿಮಗೆ ಇನ್ ಕೇಸ್ ಹಾರ್ಡ್ ಕಾಪಿ ಇಲ್ಲಪ್ಪ ಅಂತ ಹೇಳಿದರೆ ಮೊಬೈಲಲ್ಲಿ NCERT ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಅದರೊಳಗೆ ಪ್ರಾಕ್ಟಿಕಲ್ ಬುಕ್ ಅಂತ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ರಿ. ಅದಕ್ಕಂತೆ ಮತ್ತು ಸಪ್ರೇಟ್ ಏನು ತೊಗೊಳೋದು ಬೇಡ. ಸೊ ಯು ಕ್ಯಾನ್ ಹೆಂಗಂದ್ರೂ ಆಲ್ಮೋಸ್ಟ್ ಮೊಬೈಲ್ ಯೂಸ್ ಮಾಡ್ತಿರ್ತೀರಿ, ಯು ಕ್ಯಾನ್ ಇನ್ಸ್ಟಾಲ್ ದಿ ಆ್ಯಪ್. ಸೊ ಇಷ್ಟು ಮಾಡಿದರೆ ಸೊ ನಿಮಗೆ ನೀಟಾಗಿ ಮಾರ್ಕ್ಸ್ ಬರ್ತದೆ. ಮಾರ್ಕ್ಸ್ ಬಂತಪ್ಪ ಅಂತಂದರೆ ಚೆನ್ನಾಗಿ ಸ್ಕೋರ್ ಬರ್ತದೆ, ರೈಟ್. ಆ್ಯಂಡ್ ಯು ಶುಡ್ ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿ ಮಾರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಮಾರ್ಕಿಂದ ಎಷ್ಟೆಷ್ಟು ರ್ಯಾಂಕ್ ಡಿಫ್ರೆನ್ಸ್ ಆಗೋದಿರ್ತದೆ. ಅಷ್ಟು ಒಂದು ಮಾರ್ಕಿಂದ ನೀವು ಚಲೋ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳೋದನ್ನು ತಪ್ಪಿಸ್ಕೋಕೆ ಹೋಗ್ಬೇಡ್ರಿ, ರೈಟ್. ಸೊ ಎಷ್ಟು ಆಗ್ತದಲ್ಲ ಅಷ್ಟನ್ನು ನೀಟಾಗಿ ರಿವಿಷನ್ ಮಾಡಿರಿ. ಆಮೇಲೆ ಈ ಒಂದಿಷ್ಟು ಜನಕ್ಕೆ ಡೌಟ್ ಇರ್ತದೆ, ಸರ್ ಹೆಂಗೆ ಓದ್ಬೇಕು ನಾವು ಅಂತ ಹೇಳಿದರೆ, ಏನಿಲ್ಲ, ಫಸ್ಟ್ NCERT ಟೆಕ್ಸ್ಟ್ ಬುಕ್ ನೀವು ಆಲ್ರೆಡಿ ನೀವು PU ಬೋರ್ಡಿಗೆ ಓದಿರ್ತೀರಿ, ಅದನ್ನು ರಿವೈಸ್ ಮಾಡಿಕೊಡ್ರಿ. ಸ್ವಲ್ಪ ಕೀ ನೋಟ್ಸ್ ಅಂತ ಮಾಡ್ಕೊಳ್ರಿ, ಇಂಪಾರ್ಟೆಂಟ್ ಏನೇನದ ಅದನ್ನ ಪಾಯಿಂಟ್ಸ್ನ ಬರ್ಕೊಳ್ರಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ PYQs ಎಷ್ಟು ಸಾಧ್ಯ ಆಗ್ತದೆ ಅಷ್ಟು PYQ ಸಾಲ್ವ್ ಮಾಡಬೇಕು. ಇಟ್ ಈಸ್ ನಾಟ್ ಓನ್ಲಿ ಫಾರ್ KCET. ನಂದು KCET ಅದ, ಬರೀ KCET PYQ ಅಲ್ಲ. ಯು ಶುಡ್ ಸಾಲ್ವ್ ದಿ ನೀಟ್ ಆಲ್ಸೋ ಆ್ಯಂಡ್ ಯು ಶುಡ್ ಸಾಲ್ವ್ ದಿ JEE ಕ್ವಶನ್ಸ್ ಆಲ್ಸೋ. ದೆನ್ ಅದು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರ್ಲಿಕ್ಕಂತಂದರೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರ್ತದೆ, ರೈಟ್. ಓಕೆ, ಇಷ್ಟು ಮಾಡಿ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಗುಡ್ ಸ್ಕೋರ್ ಇನ್ ದಿ KCET ಎಕ್ಸಾಮ್. ನಾನು ಇದಾದಮೇಲೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ದೆನ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಆಲ್ ಫ್ರೆಂಡ್ಸ್. ದೆನ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.